ಮೂಡಾದಲ್ಲಿ 450ಕ್ಕೂ ಅಧಿಕ ಕೋಟಿ ಹಣ ಅಕ್ರಮ ಕಾಮಗಾರಿ ಪೋಲಾಗಿದೆ. ಮೂಡಾ ಕೇವಲ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಕಾಮಗಾರಿ ಮಾಡಬೇಕು. ಸಿಎಂ ಆದೇಶದಂತೆ ವರ್ಣ ಶ್ರೀರಂಗಪಟ್ಟಣದಲ್ಲಿ ಕಾಮಗಾರಿಯಾಗಿದೆ. ಈ ಅಕ್ರಮ ಕಾಮಗಾರಿಗೆ ಬಗ್ಗೆ ಸಿಬಿಐ ದಾಖಲೆಯಾಗಬೇಕು, ತನಿಖೆಯಾಗಬೇಕು. ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ ಮೂಡಾ ನಿವೃತ್ತ ಸಿಬ್ಬಂದಿ ನಟರಾಜ್. ಇವರೇ ಸ್ವತಃ ಸಿಎಂ ವಿರುದ್ಧ ದೂರು ಕೊಟ್ಟಿರುವಂತಹ ವ್ಯಕ್ತಿ. ಇವರು ಮೂಡಾದಲ್ಲಿ ಕೆಲಸ ಮಾಡಿ ಬಂದಂತಹ ವ್ಯಕ್ತಿ. ಇನ್ನು ಈ ಬಗ್ಗೆ ದೂರುದಾರ ನಟರಾಜ್ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಬರೋಣ. ಸದಾ ಒಂದಿಲ್ಲೊಂದು ವಿವಾದದಲ್ಲಿರುವ ಮೂಡಾದ ಪ್ರಕರಣವನ್ನ ಮೊದಲಿಗೆ ಬೆಳಕಿಗೆ ತಂದ ಮೂಡಾದ ಮಾಜಿ ಉದ್ಯೋಗಿ ನಟರಾಜ್ ಅವರು ಈಗ ಮತ್ತೊಂದು ಹಗರಣವನ್ನ ಬೆಳಕಿಗೆ ತರ್ತಿದ್ದಾರೆ. ನಮ್ಮ ಜೊತೆ ಮೂಡಾದ ಮಾಜಿ ಉದ್ಯೋಗಿ ನಟರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊಟ್ಟ ಮೊದಲ ಬಾರಿಗೆ ಈ ಮೂಡಾದ ಪ್ರಕರಣವನ್ನ ಬೆಳಕಿಗೆ ತಂದಿದ್ರಿ, ಇದೇನು ಸರ್ ಹೊಸದು? ಅದು ನಿವೇಶನಗಳ ಗೋಲ್ಮಾಲು, ಇದು ಕಾಮಗಾರಿಗಳ ಗೋಲ್ಮಾಲ್ ಸರ್. ನಮ್ಮ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987 ಪ್ರಕಾರ ನಮ್ಮ ಮೈಸೂರು ಪ್ರಾಧಿಕಾರನೂ ಸಹ ರಚಿತವಾಗಿದೆ. ಈ ಕಾಯ್ದೆಯಲ್ಲಿ ನಮಗೆ ಬಡಾವಣೆ ಮಾಡಲಿಕ್ಕೆ ಮಾತ್ರ ಕಾನೂನು ಕಾಯ್ದೆ ಅವಕಾಶ ಮಾಡಿಕೊಡ್ತದೆ. ನಂತರದ ಬೇರೆ ಕಾಮಗಾರಿಗಳಿಗೆ ಅವರು ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಿ ಅದು ನಿರ್ವಹಣೆ ಮಾಡಬೇಕಾಗ್ತದೆ. ನಮ್ಮ ಪ್ರಾಧಿಕಾರ ಅನ್ನೋದು ನಿರ್ಮಾಣ ಸಂಸ್ಥೆ. ಈ ನಗರ ಪಾಲಿಕೆ, ಪುರಸಭೆ, ಪಂಚಾಯಿತಿಗಳೆಲ್ಲ ನಿರ್ವಹಣಾ ಸಂಸ್ಥೆಗಳು. ಸರ್ಕಾರದಲ್ಲಿ ಈ ಥರ ಒಂದು ವ್ಯತ್ಯಾಸ ಇದರಲ್ಲಿದೆ, ಒಂದು ಅರೇಂಜ್ಮೆಂಟ್ ಇದೆ. ಈ ಒಂದು ಕಾಯ್ದೆ ಇದರಲ್ಲಿ ಬಡಾವಣೆ ಮಾಡಲಿಕ್ಕೆ ಇವರಿಗೆ ಆಸ್ಪದ ಇಲ್ಲದೆ ಇರೋದ್ರಿಂದ, ಅದು ತಡ ಆಗೋದ್ರಿಂದ ಬೇರೆ ಬೇರೆ ಕಾನೂನು ಕಾರಣಕ್ಕೆ ಇವರು ಅಧಿಕಾರಿಗಳು ಅವರ ಒಂದು ಹಣ ಅಭಿಲಾಷೆಗೋಸ್ಕರ ಎಲ್ಲೆಲ್ಲೋ ಅವ್ರಿಗೆ ಕಾಯ್ದೆ ವಿರುದ್ಧವಾಗಿ ಕಾಮಗಾರಿ ಮಾಡಲಿಕ್ಕೆ. ಎಲ್ಲಿ ಕಾಮಗಾರಿ ಮಾಡಿದ್ದಾರೆ ಸರ್? ಹಳ್ಳಿಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ. ಯಾವ ಹಳ್ಳಿ, ಎಲ್ಲಿ, ಯಾವ ವ್ಯಾಪ್ತಿ ಬರುತ್ತೆ ಅದು? ಸರ್, ಅದು ಎಲ್ಲ ಈಗ ನಮ್ಮ ಮೈಸೂರು ನಗರ ಬಿಟ್ಟು ಬಾಕಿದೆಲ್ಲ ಬೇರೆ ಹಳ್ಳಿಗಳಲ್ಲೆಲ್ಲ ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ದಾರೆ. ಸುಮಾರು ಒಂದು ಇಲ್ಲೇ ಇದೆ ಸರ್, ನಾನು ಕೊಡ್ತೀನಿ ನಿಮಗೆ. ಸರ್, ಇದು ವರ್ಣ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ, ನಂಜನಗೂಡು ಕ್ಷೇತ್ರ, ಮತ್ತು ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ, ಇಲ್ಲೆಲ್ಲ ಕಾಮಗಾರಿಗಳು ಮಾಡಿದ್ದಾರೆ. ಎಷ್ಟು ಕೋಟಿ ಸರ್ ಇದು? ಒಂದು ಸುಮಾರು 1,000ರಿಂದ 2,000 ಕೋಟಿ ಕಾಮಗಾರಿ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಆ ದಾಖಲೆಗಳನ್ನ ನಾನು ಬೇಕಾದ್ರೆ ಇನ್ನೊಂದು ದಿವಸ ನಾನು ಕೊಡ್ತೀನಿ. ಮತ್ತು ಈಗ ನನ್ನ ಇರೋದೇನು ಅಂದರೆ 377 ಕೋಟಿನ ಈಗ 2021ರಲ್ಲಿ ಒಂದು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸಿ ಆಗಿನ ಮುಖ್ಯಮಂತ್ರಿಯವರ ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಅವರು ಅಪ್ರೂವಲ್ ತಗೊಳ್ತಾರೆ. ಅಲ್ಲ, ಯಾರು ಅಪ್ರೂವಲ್ ಇಟ್ಟಿರೋದು? ಯಾರು, ಯಾವ ಸಿಎಂ ಅವಧಿಯಲ್ಲಿ ಇದು ಆಗಿರೋದು? ಹಿಂದಿನ ಹಿಂದಿನ ಸರ್ಕಾರದ ಬೊಮ್ಮಾಯಿ ಸರ್ಕಾರದ ಅವಧಿನಲ್ಲಿ 377 ಕೋಟಿ ಅನುಮತಿನ ಪಡೀತಾರೆ. ಅವರಿದ್ದಾಗ ಒಂದು 25 ಭಾಗ ಕೆಲಸ ಆಗಿರುತ್ತೆ. ಹೊಸ ಸರ್ಕಾರ ಬಂದ ಮೇಲೆ ಇನ್ನು 75 ಭಾಗ ಖರ್ಚು ಮಾಡಿದ್ದಾರೆ. ಅದು ಸಾಲದು ಅಂತ ಈಗ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ಅಂತ ಸಭೆಯಲ್ಲಿ ನಿರ್ಣಯದಲ್ಲಿ ಮತ್ತು ವಿಷಯ ಮಂಡನೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಇದನ್ನು ಪ್ರಸ್ತಾಪ ಮಾಡಿ ದಾಖಲು ಮಾಡಿದ್ದಾರೆ. 45 ಕೋಟಿ ವರ್ಣಾಗೆ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ 15 ಕೋಟಿ. ಇವರು ಮಂಜೂರು ಮಾಡೋಕ್ಕೆ ಇದೇನು ಮಿನಿ ಸರ್ಕಾರ ಅಲ್ಲ, ನಿರ್ಣಯ ಕೈಗೊಳ್ಳೋಕ್ಕೆ ಇದೇನು ಮಿನಿ ಸರ್ಕಾರ ಅಲ್ಲ. ಮೇಲಾಗಿ ಮುಖ್ಯಮಂತ್ರಿಗಳು ಯಾರಿಗೆ ಸೂಚನೆ ಕೊಟ್ಟರು ಅನ್ನೋ ದಾಖಲೆನೇ ಇಲ್ಲ. ನಿಮ್ಮ ಆಗ್ರಹ ಏನು ಸರ್? ಸರ್, ಆಗ್ರಹ ಏನು ಅಂತಂದರೆ ಈ 377 ಕೋಟಿ ಪ್ಲಸ್ ಇದು 45 ಕೋಟಿ ಏನಿದೆ ಅದು CBI ತನಿಖೆ ಆಗಬೇಕು. ಮತ್ತು ಸರ್ಕಾರದಲ್ಲಿ ಏನು ಕ್ಯಾಬಿನೆಟ್ ಇಟ್ಟಿದ್ರೆ ಆ ಪ್ರತಿ ನನಗೆ ಕೊಡಬೇಕು. ನಾನು ಪ್ರಾಸಿಕ್ಯೂಷನ್ಗೆ ಹಾಕ್ಕೊಂಡು ನಾನು ಕಾನೂನು ಹೋರಾಟ ಮಾಡ್ತೀನಿ. ಅಂದರೆ ರಾಜ್ಯಪಾಲರ ಮೊರೆ ಹೋಗ್ತೀರಿ? ಮತ್ತೆ ಮೊರೆ ಹೋಗ್ತೀನಿ. ಯಾಕೆಂದರೆ ನನಗೆ ದಾಖಲೆಗಳು ಇಷ್ಟೇ ಇರೋದು. ಪ್ರಾಧಿಕಾರದಿಂದ ಸಿಕ್ಕಿರೋ ದಾಖಲೆ ಪ್ರಕಾರ ನಾನು ದೂರು ಕೊಟ್ಟಿದ್ದೀನಿ. ಈಗ ಅವರು ವಿವರಣೆ ಕೇಳಿದ್ದಾರೆ. ವಿವರಣೆ ಕೇಳಿದಾಗ ವಿವರಣೆಗೆ ಅವರು ಎಲ್ಲನೂ ವಿವರಿಸಬೇಕಾಗ್ತದೆ, ದಾಖಲೆಗಳು ಕೊಡಬೇಕಾಗ್ತದೆ. ನನಗೆ ಕಾಪಿನ ಅವರು ಕೊಡ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ತಪ್ಪಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಇದಿಷ್ಟು ಮೂಡದ ಮಾಜಿ ಉದ್ಯೋಗಿ ನಟರಾಜ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.